ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಚಾ ಮಾಡಿ ತೋರ್ಸಾಕತ್ತೇನ್ರಿ. ಅದು ಚಾ ಅಂದ್ರೆ ಅದ್ರಕ್ ಚಾ, ಶುಂಠಿದು, ಹಸಿ ಶುಂಠಿದು ಭಾಳ ಬೆಸ್ಟ್ ಆಗಿರ್ತತಿ. ಈ ಚಾ ಕುಡಿದ್ರೆ ನಮಗೇನೋ ಒಂದು ಉತ್ಸಾಹ ಬರ್ತತಿ, ಕೆಲಸ ಮಾಡಂಗೆ ಅನಿಸ್ತತಿ. ಕಂಪ್ಯೂಟರ್ ಮುಂದೆ ಕೂತಿರ್ಲಿ, ಏನೋ ಒಂದು ಕೆಲಸ ಮಾಡ್ತಿರ್ಲಿ, ಒಂದಿಷ್ಟು ಕೆಲಸ ಮಾಡಿ ಒಂದು ಸ್ವಲ್ಪ ಬೋರ್ ಆಗಿತ್ತಂದ್ರೆ ಇಂಥದ್ದು ಒಂದು ಚಾ ಮಾಡಿ ಕುಡಿದ್ರಿ ಅಂದ್ರೆ ನೀವು ಅದ್ರ ಡಬಲ್ ಕೆಲಸ ಮಾಡ್ತೀರ. ಅಷ್ಟು ಟೇಸ್ಟ್ ಆಗಿರುವಂಥ ಒಂದು ಚಾ ಮಾಡಿ ತೋರ್ಸಾಕ್ತಾನೆ. ಮಸಾಲೆ ಚಾ ಇದು ಅದ್ರಕ್ ಮತ್ತು ಏಲಕ್ಕಿ ಹಾಕೈತಿ ಇದ್ರೊಳಗೆ. ಭಾಳ ಫಸ್ಟ್ ಕ್ಲಾಸ್ ಆಗಿರ್ತೈತಿ. ಈಗ ಅದಕ್ಕೆ ಎಷ್ಟು ಪ್ರಮಾಣ ಹಾಕಬೇಕು, ಏನು ಹಾಕ್ಬೇಕು ಅನ್ನೋದನ್ನು ನಾ ಇಲ್ಲೇ ತೋರಿಸ್ಕೊಡಾಕ್ತೇನೆ ರೀ. ಚಾ ಮಾಡಿದರೆ ಚಾ ಎಲ್ಲ ಸಹಜ ಕುಡಿತೀವಿ, ಆದರೆ ಇದೊಂದು ವಿಶೇಷ ಇರ್ತೈತಿ, ಅದಕ್ಕೆ ನಾ ತೋರ್ಸಾಕ್ತೇನೆ. ಈಗ ನೋಡ್ರಿ, ಒಂದು ಗ್ಲಾಸ್ಲೆ ನಾನು ನೀರು ಹಾಕೊಳಾಕ್ತಾನೆ. ನೀರು ಒಂದು 2 ಪಾತ್ರೆ ತೊಗೊಂಡನಿಲ್ಲೇ. ಒಂದು ಪಾತ್ರೆ ಒಳಗೆ ನೀರು ಹಾಕಿ, ಒಂದು ಗ್ಲಾಸ್ ನೀರು ಹಾಕಿ, ಅದಕ್ಕೆ ಒಂದು 4 ಏಲಕ್ಕಿ ತೊಗೊಂಡೇನೆ ನೋಡ್ರಿ. ಇಲ್ಲಿ ಒಂದು 4 ಏಲಕ್ಕಿ ತೊಗೊಂಡು ಅವನ್ನ ಚಂದಂಗೆ ಒಂದು ಸ್ವಲ್ಪ ಕುಟ್ಟಿ, ಹಂಗೆ ಸಿಪ್ಪೆನ ಕುಟ್ಬೇಕ್ರಿ. ಸಿಪ್ಪೆ ಇರ್ತಾವಲ್ರಿ, ಅವನ್ನ ಚಂದಂಗೆ ಏಲಕ್ಕಿನ ಕುಟ್ಟಿ ತೊಗೊಳಾಕ್ತಾನೆ ರೀ. ಇಲ್ಲಿ ಈಗ ಕುಟ್ಕೊಳಾಗ್ತಾನೆ. ಅವೇನು ಅಷ್ಟು ಸಣ್ಣ ಏನು ಆಗಬೇಕಾಗಿಲ್ಲ, ಒಂದು ಸ್ವಲ್ಪ ಕುಟ್ಟೆ ಹಾಕೋದಿರ್ತೈತೆ ಅದಕ್ಕೆ ಏಲಕ್ಕಿ. ಈಗ ಅದ್ರ ಜೊತೆನೇ ನಾ ಏನು ಮಾಡಾಕ್ತಾನೆ ಅಂದ್ರೆ ರೀ, ಹಸಿ ಶುಂಠಿಯನ್ನು ತೊಗೊಂಡು ಅದ್ರ ಜೋಡಿನ ಕುಟ್ಕೊಳಾಗ್ತಾನೆ ರೀ. ಈ ಹಸಿ ಶುಂಠಿ ಏಲಕ್ಕಿ ಕಾಂಬಿನೇಷನ್ ಏನೈತಿ ಆ ಚಾಕ, ಅದೊಂದು ಬೆಸ್ಟ್ ಆಗುತ್ತೆ ರೀ. ಅದೊಂದು ಟೇಸ್ಟ್ ಕೊಡ್ತತಿ. ಅದಕ್ಕೆ ನಾನು ಇವೆರಡನ್ನು ಹಾಕಿ ಮಾಡಿ ತೋರ್ಸಾಕ್ತಾನೆ. ಈಗ ನೋಡ್ರಿ, ಇದನ್ನು ಅದ್ರಕತ್ತಾರಲ್ರಿ, ಶುಂಠಿ, ಹಸಿ ಶುಂಠಿ ಅದನ್ನು ತೊಗೊಂಡೈತ್ರಿ. ಈಗ ಹಸಿ ಶುಂಠಿನೂ ಕುಟ್ಟೈತಿ, ಏಲಕ್ಕಿನೂ ಕುಟ್ಟೈತಿ. ಎರಡನ್ನೂ ನಾವು ಚಂದಂಗೆ ಕುಟ್ಕೊಂಡು ಅದನ್ನ ಕುಟ್ಟಿ ಯಾಕೆ ಹಾಕ್ಬೇಕಂದ್ರೆ ಅದ್ರೊಳಗಿಂದೆಲ್ಲನೂ ಚಂದಂಗೆ ಕುದಿಬೇಕ್ರಿ ಅದು ಚಾ. ಅದಕ್ಕೆ ಹೇಳೇನೆ ಇವೆರಡೂ ಕುಟ್ಕೊಂಡು ಹಾಕೊಳಾಕ್ತಾನೆ. ಇವೆರಡನ್ನು ಕುಟ್ಟೆ ಈಗ ನಾ ಇಟ್ಕೊಂಡು, ಈಗ ಏನು ಒಂದು ಪಾತ್ರೆ ಒಳಗೆ ನಾನೇನು ಒಂದು ನೀರು ಹಾಕ್ಕೊಂಡಿದ್ನಲ್ರಿ, ಒಂದು ಗ್ಲಾಸ್, ಆ ನೀರಿಗೆ ಇದನ್ನ ಹಾಕೊಳಾಕ್ತಾನೆ ನೋಡ್ರಿ. ಏಲಕ್ಕಿ ಕುಟ್ಟಿದ್ದು, ಶುಂಠಿ ಕುಟ್ಟಿದ್ದು, ಈ ಎರಡನ್ನು ಹಾಕ್ಕೊಂಡು ಆಮೇಲೆ ಈಗ ನಾನು ರೆಡ್ ಲೇಬಲ್ ಚಾ ಪುಡಿ ಯೂಸ್ ಮಾಡಾಕತ್ತೇನೆ ರೀ. ನೀವು ಯಾವ್ದು ಮಾಡ್ತೀರಿ ಮಾಡಿರಿ. ಈಗ ನೋಡಿರಿ, ಅದಕ್ಕೆ 2 ಸ್ಪೂನ ಇದರಲ್ಲೇ 2.5 ಸ್ಪೂನ್ ನಾನು ಚಾ ಪುಡಿ ಹಾಕೊಂಡೆ. ಆಮೇಲೆ ಏನು ಮಾಡ್ಬೇಕಂದ್ರೆ ಇನ್ನೊಂದು ಪಾತ್ರೆ ತೊಗೊಂಡು 2 ಗ್ಲಾಸ್ ಅಷ್ಟು ಹಾಲು ತೊಗೋಬೇಕ್ರಿ. 2 ಗ್ಲಾಸ್ ಹಾಲು ತೊಗೊಂಡು ಈಗ ಎಷ್ಟು ನೀರು ಹಾಕಿರ್ತೀವಲ್ರಿ, ಅದ್ರ 2 ಪಟ್ಟು ಇದ್ರೊಳಗೆ ಹಾಲು ಹಾಕೋಬೇಕ್ರಿ ಬೇರೆ ಪಾತ್ರೆ ಒಳಗೆ. ಇವು ನೋಡ್ರಿ, ಇದಕ್ಕೆ ಹಾಕೊಳಕ್ತಾನೆ. ಇವು ಎರಡನ್ನು ಈ ಕಡೆ ಎಲ್ಲ ಮಸಾಲೆ ತೊಗೊಂಡು ನೀರು ಹಾಕೊಂಡೇನಿ 1 ಗ್ಲಾಸ್ ರೀ. ಈ ಕಡೆ 2 ಗ್ಲಾಸ್ ಹಾಲು ಹಾಕೊಂಡೆ. ಇವೆರಡನ್ನು ಕುದಿಯಾಕಿಡ್ಬೇಕ್ರಿ. ಈಗ ನೋಡ್ರಿ, ಈ ಕಡೆ ಹಾಲು ಇಟ್ಟತಿ, ಆ ಕಡೆ ಅದನ್ನು ಕುದಿಯಾಕಿಟ್ಟತಿ. ಎರಡೂ ಕುದಿಬೇಕ್ರಿ ಅವು. ಇದನ್ನ ಈ ಥರ ಚಾ ಮಾಡ್ಕೊಂಡು ಕುಡಿದ ನೀವು ನೋಡಿದ್ರಿ ಅಂದ್ರೆ ನಿಮ್ಗೆ ಆರಾಮ್ ಅನ್ನಿಸ್ತತಿ. ಇನ್ನೊಂದು ಸ್ವಲ್ಪ ಕೆಲಸ ಮಾಡಂಗೆ ಅನ್ನಿಸ್ತತಿ. ಒಂದು ಸ್ವಲ್ಪ ಬ್ರೇಕ್ ಬಿಟ್ಟಾಗ ಆವಾಗ ಚಾ ಇದನ್ನು ಕುಡಿಬೋದು. ಭಾಳ ಮಸ್ತಾಗಿರ್ತತಿ. ಈಗ ನೋಡ್ರಿ, ಇದೆಲ್ಲನೂ ಮಸಾಲೆ ಕುದಿಯಾಕತ್ತೈತೆ ನೋಡ್ರಿ. ಅದು ಚಾ ಪುಡಿ ಜೊತೆ ಇದೆಲ್ಲ ಆದಮೇಲೆ ಇವಾಗ ಹಾಲು ಹಾಕೋದಿರ್ತೈತಿ ನೋಡ್ರಿ. ಎಷ್ಟು ಚಂದ ಕುದಿಯಾಕತ್ತೈತಿ. ಈ ಥರ ಅದು ಕುದಿಬೇಕ್ರಿ. ಯಾಕಂದ್ರೆ ಅದು ಇದನ್ನು ಹಸಿ ಶುಂಠಿದು ಆಗಲಿ ಮತ್ತು ಏಲಕ್ಕಿ ಫ್ಲೇವರ್ ಆಗಲಿ ಚಂದ ಬರ್ತಿರ್ತೈತೆ ರೀ. ಯಾವಾಗಲೂ ಚಾ ಮಾಡಿದಾಗ ಇದನ್ನು ಹಾಕಿದ್ರೆ ಚಂದ ಬರ್ತಿರ್ತೈತೆ. ಆಮೇಲೆ ಈ ಕಡೆ ಹಾಲು ಉಕ್ಕಿ ಬಂದಾವಲ್ರಿ, ಈ ಹಾಲನ್ನು ತೊಗೊಂಡು ಅದಕ್ಕೆ ಅದು ಕುದಿಬೇಕು, ಇದು ಕುದಿಬೇಕು ರೀ. ಎರಡೂ ಕುದಿ ಮುಂದಾಗನೇ ಮಿಕ್ಸ್ ಮಾಡಿಬಿಡ್ಬೇಕು. ಈಗ ನೋಡ್ರಿ, ಹಾಲು ಉಕ್ಕಿ ಬಂದವ್ರಿ. ಈ ಕಡೆ ಒಂದು ಕಡೆ ಬೇರೆ ಪಾತ್ರೆ ಒಳಗೆ ಇಟ್ಟೈತದ ಹಾಲು. ಇವು ಏನು ಉಕ್ಕಿ ಬಂದಾವಲ್ರಿ ಹಾಲು, ಇವನ್ನ ಅದಕ್ಕೆ ಹಾಕ್ಬೇಕಾಗ್ತದೆ. ಈಗ ಚಾನೂ ಕುದಿಯಾಕತ್ತೈತಿ, ಈ ಕಡೆ ಹಾಲೂ ಕುದಿಯಾಕತ್ತೈತಿ. ಈಗ ನೋಡ್ರಿ, ಇದನ್ನೇನು ಚಾ ಕುದ್ದೈತಿ ನೋಡ್ರಿ. ಈಗ ಎಲ್ಲ ಬಿಟ್ಕೊಂಡೈತಿ. ಅದು ಶುಂಠಿ ಅದು ಹಾಕಿದ್ದು ಎಲ್ಲನೂ ಚಂದ ಕುದಿಯಾಕತ್ತೈತೆ ರೀ. ಈಗ ನೋಡ್ರಿ, ಫಸ್ಟ್ ಕ್ಲಾಸ್ ಆಗೈತಿ. ಆಮೇಲೆ ಈಗ ಏನು ಮಾಡ್ಬೇಕಂದ್ರೆ ರೀ, ನಾವು ಸಕ್ರೆ ಹಾಕ್ಬೇಕ್ರಿ. ಸಕ್ರೆ ಎಷ್ಟು ಹಾಕಬೇಕು ನಿಮ್ಮ ಇಷ್ಟದ ಪ್ರಕಾರ ಹಾಕೋರಿ. ಇಲ್ಲೇ ನಾನು 1 ಗ್ಲಾಸಿಗೆ ಈ ಕಡೆ ನೀರು ಹಾಕ್ಕೊಂಡಿದ್ನಲ್ರಿ, ಅದನ್ನು ನೋಡ್ಕೊಂಡು ಈಗ 1 ಸ್ಪೂನ್ ಹಾಕೇನಿ ರೀ ಸಕ್ರೆ. ಇನ್ನೊಂದು ಸ್ಪೂನು ಹಾಕೊಳಾಕ್ತಾನೆ. ನೀವು ಬೇಕಾದ್ರೆ 3 ಸ್ಪೂನೂ ಹಾಕೋಬೋದು. ಈಗ ಇನ್ನೊಂದು ಸ್ವಲ್ಪ ಹಾಕೊಳಾಕ್ತಾನೆ. ಈಗ ನಾವು ಹೊರಗಡೆ ಕೇಟಿ ಕುಡಿತಿರ್ತೀವಿ, ಚಾ ಕುಡಿತಿರ್ತೀವಿ, ಅದ್ರ ಟೇಸ್ಟ್ ಬೇರೆ ಇರ್ತೈತಪ್ಪ, ಮನೆಯೊಳಗೆ ಚಾ ಚೆನ್ನಾಗಾಗಲ್ಲ ಅಂತೇಳಿ ಅಂತಿರ್ತಾರೆ. ಹಂಗತ್ತೇನಿಲ್ಲ ಇದು. ಇದೇನು ನಾವು ಕುದಿಸಾಕತ್ತೀವಲ್ರಿ, ಇದನ್ನು ಚೆಂದಂಗೆ ಕುದಿಸ್ಬಿಟ್ರೆ ಚಾಕೊಂದು ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ, ಇದು ಎಷ್ಟು ಚಂದ ಕುದಿಯಾಕತ್ತೈತಿ. ಚಾ ಪುಡಿ ಜೋಡಿ ಎಲ್ಲ ಇದೇನು ಮಸಾಲೆ ಹಾಕೈತಲ್ರಿ, ಇದು ಶುಂಠಿ ಮತ್ತು ಏಲಕ್ಕಿ ಅವೆಲ್ಲನೂ ಕುದಿಯಾಕತ್ತಾವ್ರಿ. ಅದನ್ನು ಹಿಂಗೆ ತಿರುಗಿಸಿ ನೋಡಿ, ಅದಕ್ಕೊಂದು ಕಲರ್ ಬಂದಿರ್ತೈತೆ ರೀ.
ಆ ಕಲರ್ ಬಂದಾಗ ನಾವು ಎಲ್ಲ ಕುದ್ದು ಆಗೈತೆ ಗೊತ್ತಾಗಿಂದ ಇವೇನು ಉಕ್ಕು ಬಂದಿರ್ತಾವಲ್ರಿ ಹಾಲು ಅವನ್ನ ಹಾಲು ಹಾಕ್ಕೊಳಕ್ತಾನೆ ನೋಡಿರಿ. 2 ಗ್ಲಾಸ್ ಹಾಲು ಹಾಕಿರ್ತೀವಲ್ರಿ. ಈಗ ಸಕ್ರೆನೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೈತೆ. ಆಮೇಲೆ ಅವೆಲ್ಲ ಚಹಾ ಪುಡಿ ಅವೆಲ್ಲ ಚಂದಂಗೆ ಕುದ್ದೈತ್ರಿ. ಈಗ ಇದನ್ನು ಹಾಲು ಹಾಕಿಂದ ಏನು ಮಾಡ್ಬೇಕಂದ್ರೆ ಮತ್ತು ಅದನ್ನು ಚಂದಂಗೆ ಕುದಿಸ್ಬೇಕ್ರಿ. ಅದು ಹಾಲು ಮತ್ತು ಅದೆಲ್ಲ ಏನು ಚಹಾ ಪುಡಿ ಕುದ್ದಿದ್ದಿರ್ತೈತಲ್ರಿ ಅದನ್ನು ಕುದಿಸ್ಬೇಕ್ರಿ. ಆ ಚಹಾ ಅಂದ್ರೆ ಅದಕ್ಕೊಂದು ಟೇಸ್ಟ್ ಇರ್ಬೇಕ್ರಿ. ಚಾಕ್ಕೆ ಕುಡಿದ್ರೆ ಅದು ಎಷ್ಟೋ ತನಕ ನಮಗೆ ಎನರ್ಜಿ ಕೊಡ್ಬೇಕು, ಹಂಗೆ ಇರ್ಬೇಕ್ರಿ. ಅದಕ್ಕೆ ನಾನು ಈಗ ಚಹಾ ಇದನ್ನು ಮಾಡಿ ತೋರ್ಸಾಕ್ತಾನೆ. ಈ ಟೈಪ್ ಏನು ಚಹಾ ಮಾಡ್ಕೊಂಡು ಕುಡಿದ್ರಿ ಅಂದ್ರೆ ನೀವು ಕೆಲಸ ಹೆಚ್ಚು ಅದು ಎಷ್ಟು ಮಾಡೋಕ್ಕಿಂತ ಡಬಲ್ ಮಾಡ್ತೀರಿ. ಅಷ್ಟು ಚಂದ ಟೀ ಇದು ಇರ್ತೈತ್ರಿ ಇದು. ಅದಕ್ಕೆ ನೀವು ಈ ಥರ ಟೀ ಮಾಡ್ಕೊಂಡು ಕುಡೀರಿ ಅಂಥೇಳಿ. ಈಗೇನು ಮಳೆಗಾಲ ಐತಲ್ರಿ, ಮಳೆಗಾಲದಾಗ ಈಗ ಒಂದು ಸ್ವಲ್ಪ ಬೇಸರ ಆಗ್ತಿರ್ತೈತಿ, ನಿದ್ದೆ ಬರ್ತಿರ್ತೈತಿ, ಅನಿವಾರ್ಯ ಕೆಲಸ ಮಾಡಬೇಕಾಗಿರ್ತೈತಿ, ಅದನ್ನ ಹೋಗಿ ಮುಟ್ಬೇಕಾಗಿರ್ತೈತಿ ಗುರಿ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಈ ಥರ ಒಂದು ಹಸಿ ಶುಂಠಿ ಚಹಾ ಕುಡೀರಿ. ಕುಡಿದು ನೋಡಿರಿ, ಭಾಳ ಫಸ್ಟ್ ಕ್ಲಾಸ್ ಆಗಿರ್ತೈತಿ, ಟೇಸ್ಟೂ ಬಂದಿರ್ತೈತಿ, ನಿಮ್ಗೆ ಬೆಸ್ಟ್ ಅನ್ನಿಸ್ತೈತಿ. ಈಗ ನೋಡಿರಿ ಕಲರ್ ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಆಗೈತಿ. ಕಲರು ಫಸ್ಟ್ ಕ್ಲಾಸ್ ಆಗಿರ್ತೈತಿ, ಟೀನು ಫಸ್ಟ್ ಕ್ಲಾಸ್ ಆಗಿ, ಸಕ್ರೆನೂ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಬೆಸ್ಟ್ ಮಾಡ್ಕೊಂಡು ಈ ಥರ ಟೀಯನ್ನು ಕುಡಿದು ನೋಡಿರಿ ಅಂತ ಹೇಳಕ್ಕೆ.